ಭಾರತ ಕಣ್ಣು ಮುಚ್ಚಿಕೊಂಡು ನಂಬಬಹುದಾದಂಥ ಏಕೈಕ ಮಿತ್ರ ರಾಷ್ಟ್ರ ವಿಶ್ವದಲ್ಲಿ ಅಂತಂದರೆ ಅದು ರಷ್ಯಾ. ರಷ್ಯಾದ ಅಧ್ಯಕ್ಷರು ಇವತ್ತು ದಿಲ್ಲಿಗೆ ಬರ್ತಾ ಇದ್ದಾರೆ 2 ದಿನಗಳ ಭೇಟಿಗೆ. ರಷ್ಯಾದ್ದು ಮತ್ತು ನಮ್ಮದು ಸಂಬಂಧ ಇದೆಯಲ್ಲ, ಅದು ಅವಿನಾಭಾವ ಸಂಬಂಧ. ಮೊದಲಿಂದಲೂ ಕೂಡ ರಷ್ಯಾ ನಮ್ಮೊಂದಿಗೆ ಗಟ್ಟಿಯಾಗಿ ನಿಂತಿದೆ. ಭಾರತದ ಕೆಟ್ಟ ಸ್ಥಿತಿನಲ್ಲೂ ಜೊತೆಯಾಗಿ ನಿಂತಿದೆ, ಒಳ್ಳೆಯ ಸಂದರ್ಭದಲ್ಲೂ ಕೂಡ ಅದು ಕೈ ಜೋಡಿಸಿದೆ. ಇದು ರಷ್ಯಾದ ಹೆಗ್ಗಳಿಕೆ. ಹೀಗಾಗಿ ಏನು ಅಂತಂದರೆ, ನಾವು ಯಾರನ್ನಾದರೂ ನಂಬಬಹುದು ಅಂತಂದ್ರೆ ಅದು ರಷ್ಯಾದವ್ರನ್ನ. ಇನ್ನು ಅಮೆರಿಕ ನೋಡಿ, ಬೇಕಾದ ಅವ್ರು ಮಾತ್ರ ಬೆಳಿಬೇಕು, ಬೇರೆಯವ್ರು ಯಾರೂ ಬೆಳಿಬಾರ್ದು. ಏನಾದರೂ ತಂತ್ರಜ್ಞಾನ ಕೊಟ್ಟರೆ ನಾವು ಬರೀ ಮಾಡಿಕೊಂಡು ಅದನ್ನು ಉಪಯೋಗಿಸ್ಬೇಕು, ಅಥವಾ ಅವ್ರಿಗೆ ಕೊಡಬೇಕು, ಬೇರೆಯವ್ರಿಗೆ ಕೊಡಬಾರ್ದು. ಆದರೆ ಹಂಗಲ್ಲ ರಷ್ಯಾ. ನಾವು ನೋಡಿ ಹಲವಾರು ಕ್ಷಿಪಣಿಗಳನ್ನು ಮಾಡ್ತೀವಿ ರಷ್ಯಾ ಸಹಯೋಗದ ಜೊತೆಗೆ. ಬ್ರಹ್ಮೋಸ್ ಇದೆ, ನಾವು ಅದನ್ನು ಬೇರೆ ಬೇರೆ ರಾಷ್ಟ್ರಗಳಿಗೆ ಮಾರ್ತೀವಿ. ಈಗ ಜೊತೆಗೇನು ಅಂದರೆ ಸುಖೋಯ್ ಆಗಿರ್ಬೋದು, ಜೊತೆಗೇನು ಅಂದರೆ ನಮ್ಮ ಈ ಸುದರ್ಶನ ಚಕ್ರ ಇದೆಯಲ್ಲ S-400, ಅದ್ರ ಬಗ್ಗೆನೂ ಕೂಡ ಮತ್ತೆ ಇನ್ನೂ ಕೂಡ ಇಂಪ್ರೂವ್ಡ್ ವರ್ಷನ್ಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಇದೆಲ್ಲದಕ್ಕೂ ಕೂಡ ಸಹಿ ಬೀಳುತ್ತೆ. ಬನ್ನಿ, ಗಿರೀಶ್ ಲಿಂಗಣ್ಣ ನನ್ನ ಜೊತೆಗಿದ್ದಾರೆ, ವಿಶ್ಲೇಷಕರು. ಗಿರೀಶ್, ನಾವು ನೋಡ್ತಾ ಇದ್ದೀವಿ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಕಣ್ಣು ಮುಚ್ಚಿ ನಂಬಬಹುದಾದಂಥ ಏಕೈಕ ರಾಷ್ಟ್ರ ಅಂತಂದರೆ ಅದು ರಷ್ಯಾ. ರಷ್ಯಾ ಅಧ್ಯಕ್ಷರು ಬರ್ತಾ ಇದ್ದಾರೆ. ಇನ್ನು ಈ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೇನು ಡೆವಲಪ್ಮೆಂಟ್ಗಳು ಕಾಣ್ಬೋದು ಸರ್? ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಮೊದಲನೇದು ರೆಲಾಸ್ ಅಗ್ರಿಮೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇವತ್ತು ನಾಳೆ ಸೈನ್ ಆಗುತ್ತೆ. ಯಾಕಂದ್ರೆ ಅವ್ರು ಅದರಲ್ಲಿ ರಾಟಿಫೈ ಮಾಡಿದ್ದಾರೆ. ರಾಟಿಫೈ ಅಂದ್ರೆ ಅಲ್ಲಿ ಅಫಿಷಿಯಲ್ ಆಗಿ ಒಪ್ಕೊಂಡಿದ್ದಾರೆ ಅವ್ರ ಪಾರ್ಲಿಮೆಂಟ್, ಸೈನ್ ಹಾಕ್ಬೋದು ಭೇಟಿ ಆಗುತ್ತೆ ಅಂತ. ಈ ರೆಲಾಸ್ ಅಗ್ರಿಮೆಂಟ್ ಅಂದ್ರೆ ಏನು ಅಂದ್ರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್ ಅಂತ ಕರೀತಾರೆ. ಅಂದರೆ ಅವ್ರ ಯುದ್ಧ ವಿಮಾನಗಳು ಬಂದು ನಮ್ಮ ನಿಲ್ದಾಣಗಳಲ್ಲಿ ಇಳಿಬಹುದು, ನಮ್ಮ ಯುದ್ಧ ವಿಮಾನಗಳು ಅವ್ರ ನಿಲ್ದಾಣಗಳಲ್ಲಿ ಇಳಿಬಹುದು. ಮೊನ್ನೆ ನೋಡಿದ್ರಿ, ಪಾಕಿಸ್ತಾನ್ ಯುದ್ಧ ವಿಮಾನ ನಮ್ಮ ಭಾರತ ಮೂಲಕ ಆದೋಯ್ತು, ಯಾವುದು ಶ್ರೀಲಂಕಾಗೆ ಹೆಲ್ಪ್ ಮಾಡಕ್ಕೆ. ಅವಾಗ ಏನಾಯ್ತು ಅಂದ್ರೆ ನಮ್ ಇಂಡಿಯಾದವ್ರು ಪರ್ಮಿಷನ್ ಕೊಡ್ಲಿಲ್ಲ, ಅದಿಲ್ಲ ಅಂತ ಸುಳ್ಳು ಹೇಳಿದ್ರು. ಬಟ್ ನಾವು 3 ಅವರ್ ಪರ್ಮಿಷನ್ ಕೊಟ್ಟಿದ್ವಿ. ಬಟ್ ಈ ತರ ಪರ್ಮಿಷನ್ ಬೇಕಾಗದೇ ಇರೋ ಅಂತ ಒಂದು ಅಗ್ರಿಮೆಂಟ್ ಸೈನ್ ಆಗುತ್ತೆ ಈಗ ರೆಲಾಸ್. ಅದು ಬಹಳ ದೊಡ್ಡ ಅಗ್ರಿಮೆಂಟ್ ಸೈನ್ ಆಗ್ತಾರೆ. ಸೊ ಆರ್ಕ್ಟಿಕ್ ರೀಜನ್ ಅಲ್ಲಿ ತುಂಬಾ ಅವರ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಬಹಳ ಚೆನ್ನಾಗಿ ನಾವು ಬಳಸ್ಕೋಬಹುದು. ಅದು ಬಹಳ ದೊಡ್ಡದು ಇವತ್ತು ಸೈನ್ ಆಗ್ತಾ ಇರುವಂತ ಅಗ್ರಿಮೆಂಟ್ ಇವತ್ತು ನಾಳೆಯಲ್ಲಿ. ನೆಕ್ಸ್ಟ್ ಬಂದು ಈ S-400 ಇನ್ನು ಜಾಸ್ತಿ ತಗೋಬಹುದು. ಅಂದ್ರೆ ನಾವು ಈಗ 3 ಏನೋ ಬಂದಿತ್ತು, ಇನ್ನು 2 ಇನ್ನು ಡೆಲಿವರಿ ಪೆಂಡಿಂಗ್ ಇದೆ, ಇನ್ನು ಅಡಿಷನಲ್ ಆಗಿ ತಗೋಬಹುದು. ಅದಾದ್ಮೇಲೆ S-400 ಅಂದ್ರೆ 400 ಕಿಲೋಮೀಟರ್ ಅಷ್ಟು ಟಾರ್ಗೆಟ್ ಮಾತ್ರ ಮಾಡಕ್ ಆಗ್ತಿತ್ತು. ಈಗ 600 ಕಿಲೋಮೀಟರ್ ಅಷ್ಟು ದೂರದಲ್ಲಿರೋ ಟಾರ್ಗೆಟ್ ಹೊಡಿಬಹುದು. ಅದು ಹೈಪರ್ಸಾನಿಕ್ ಮಿಸೈಲ್ಸ್. ಏರೋಪ್ಲೇನ್ ಮಾತ್ರ 400 ಕಿಲೋಮೀಟರ್ ದೂರದಲ್ಲಿರೋ ಏರೋಪ್ಲೇನ್ ಮಾತ್ರ ಹೊಡಿಬಹುದಾಗಿತ್ತು. ಈಗ ಹೈಪರ್ಸಾನಿಕ್ ಮಿಸೈಲ್ಸ್ 600 ಕಿಲೋಮೀಟರ್ ದೂರದಲ್ಲಿರೋ ಹೈಪರ್ಸಾನಿಕ್ ಮಿಸೈಲ್ಸ್ ಟಾರ್ಗೆಟ್ ಮಾಡಬಹುದು. ಅದು ಅತಿ ಇಂಪ್ರೂವೈಸ್ ವರ್ಷನ್ ಅದು ತಗೋಬಹುದು. S-500ಗೆ ಇಲ್ಲೇ ಮಾಡುವಂತೆ ಜಾಯಿಂಟ್ ಕೊಲಾಬರೇಷನ್ ಸೈನ್ ಆಗಬಹುದು. ನೆಕ್ಸ್ಟ್ ಒಂದು ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಆಗ್ಲೇ ಸೈನ್ ಆಗಿದೆ, ಸುಖಾಯ್ ಅಂತ. ಸೊ ಅದ್ರ ಬಗ್ಗೆನೂ ಚರ್ಚೆ ಆಗ್ಬಹುದು. ಗಿರೀಶ್ ಲಿಂಗಣ್ಣ ಅವರೇ, ನಿಮ್ ಜೊತೆಗೆ ಮುಂದಿನ ಬುಲೆಟಿನ್ ಅಲ್ಲೂ ಕೂಡ ನಾನು ಮಾತಾಡ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ನಾನು ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ಇದು ರಷ್ಯಾ ಭೇಟಿ ಅಂತಂದರೆ, ಅಧ್ಯಕ್ಷರ ಭೇಟಿ ಅಂತಂದರೆ ಅದು ವಿಶೇಷ ನಮಗೆ. ಯಾಕಂದರೆ ಆಪದ್ ಬಾಂಧವ ಅಂತಂದರೆ ರಷ್ಯಾನೇ ನಮ್ಮ ಪಾಲಿಗೆ. ಹೀಗಾಗಿ ಏನು ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್.